ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಹೇಮಾ. ನಮ್ಮ ಚಾನಲ್ ಇನ್ನೂ ಯಾರನ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಡೂಟ ಮನೆಯಲ್ಲಿ ಮಟನ್ ಸಾರು ಹಾಕ್ತಾರಲ್ಲ ಆ ಥರ ಮಾಡೋಣ ಬನ್ನಿ. ನೀವು ಅಬ್ಸರ್ವ್ ಮಾಡಿದ್ರೆ ಅಲ್ಲಿ ಕೆಂಪು ಕಲರ್ ಇರುತ್ತೆ ನೋಡಿದ್ದೀರಾ, ಮಟನ್ ಸಾಂಬಾರು ಚೆನ್ನಾಗಿರುತ್ತಲ್ಲ. ಬನ್ನಿ ಆ ಥರ ಮಾಡೋಣ. ಫಸ್ಟ್ 1 kg ಮಟನ್ ಎತ್ಕೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ಆಮೇಲೆ ಏನೇನು ಪದಾರ್ಥಗಳು ಬೇಕೋ ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡ್ಬಿಟ್ಟು 1 3 ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಅರ್ಧ ಈರುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡಿಬಿಟ್ಟು 1 kg ಮಟನ್ ಹಾಕ್ಕೊಂಡಿದ್ದೀನಿ ನಾನು. ಆಮೇಲೆ 1 ಸ್ಪೂನು ಚಿಲ್ಲಿ ಪೌಡರ್, 1 ಸ್ಪೂನ್ ಉಪ್ಪು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಅರ್ಧ ಕಸೂರಿ ಮೆಥಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಬೇಯಕ್ಕೆ ಇಕ್ಕೋಣ. ಅಷ್ಟರಲ್ಲಿ ಇಲ್ಲಿ ಖಾರ ರುಬ್ಕೋಣ ಬನ್ನಿ. ಇಲ್ಲಿ 1 ಇಂಚಷ್ಟು ಚಕ್ಕೆ, ಒಂದು 4-5 ಲವಂಗ, 2 ಏಲಕ್ಕಿ, 1 ಸ್ಟಾರ್ ಹೂವು, 1 ಬ್ಲ್ಯಾಕ್ ಕಲರ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಬಳಸ್ತಾರೆ. ನಾನಿಲ್ಲಿ ಬಳಸ್ತಾ ಇಲ್ಲ. ನಿಮ್ಗೆ ಅದು ಆಪ್ಷನಲ್ಲು, ಹಾಕೊಬೋದು, ಕಲರ್ ಚೆನ್ನಾಗಿ ಬರುತ್ತೆ ಸಾಂಬಾರು. ನಾನಿಲ್ಲಿ ಬಳಸ್ತಾ ಇಲ್ಲ ಯಾಕಂದರೆ ನನ್ನ ಚಿಕ್ಕ ಬೇಬೀಸ್ ಇದ್ದಾರಲ್ಲ ಅವ್ರು ತಿನ್ನೋದಕ್ಕೆ. ಅದರಲ್ಲಿ ಸ್ವಲ್ಪ ಫುಡ್ ಕಲರ್ ಕಳಿಸಿರ್ತಾರೆ ಕಾಶ್ಮೀರಿ ಚಿಲ್ಲಿ ಪೌಡರಲ್ಲಿ. ಅರ್ಧ ಸ್ಪೂನ್ ಖಾರ ಪುಡಿ, 1 kg ಮಟನ್ಗೆ 1 ಇಡೀ ಮಟನ್ ಧನಿಯಾ ಪುಡಿ ಹಾಕ್ಕೊತೀನಿ. ಆಮೇಲೆ ಅರ್ಧ ಸ್ಪೂನ್ ಗಸಗಸೆ, ಅರ್ಧ ಸ್ಪೂನ್ ಸೋಂಪು, ತೆಂಗಿನಕಾಯಿ ಸ್ವಲ್ಪ, 1 ಟೊಮೆಟೊ ಸ್ವಲ್ಪ, 1 ಈರುಳ್ಳಿ, 1 ಬೆಳ್ಳುಳ್ಳಿ, ಒಂದಿಷ್ಟು ಇಂಚು ಶುಂಠಿ, ಆಮೇಲೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಗ್ಯಾಸ್ ಮೇಲೆ ಇಕ್ಕಿದೆಲ್ಲ ಬೇಯೋದಕ್ಕೆ. ಅದೆಲ್ಲ ಚೆನ್ನಾಗಿ ಬೇಯ್ದು ಉಪ್ಪು ಖಾರ ಹಿಡ್ದಿದೆ. ಬನ್ನಿ ಇವಾಗ ಅದನ್ನು ಸೇರಿಸ್ಕೊಂಡು ರುಬ್ಬಿರೋದೆಲ್ಲ ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮುಚ್ಚಿ ಎಳೆದಂದರೆ ಒಂದು 5-6 ವಿಸಲ್ ಸಾಕು. ಬಲ್ತಿರೋದಂದರೆ 7-8 ವಿಸಿಲ್ ಬೇಕಾಗುತ್ತೆ. ಇವಾಗ ಎಲ್ಲ ವಿಸಿಲೆಲ್ಲ ಹೋಗಿದೆ. ಬನ್ನಿ ಓಪನ್ ಮಾಡೋಣ. ನೋಡಿದರೆ ಎಷ್ಟು ಘಮ ಘಮ ಅಂತ ಫ್ಲೇವರ್ ಹಿಡಿತಾ ಇದೆ. ಆಮೇಲೆ ಇಲ್ಲಿ ಒಂದು 10 ನಿಮಿಷ ಕುದಿಸ್ಕೊಂಡ್ರೆ ಆಗೋಯಿತು. ಸ್ವಲ್ಪ ಹೊತ್ತು ಕುದಿಲಿ. ಅಷ್ಟರಲ್ಲಿ ನಾನಿಲ್ಲಿ ಡಿಶ್ ಟೀ ಹಾಕ್ತೀನಿ ಚಾಕದಲ್ಲಿ. ಒಂದು 5 ನಿಮಿಷ ಕುದಿದ್ರೆ ರೆಡಿನೇ ಆಗಿಬಿಡುತ್ತೆ. ಘಮ ಘಮ ಅಂತ ಬರ್ತದೆ. ಸೂಪರಾಗಿದೆ, ನೋಡೋಕ್ಕೆ ಸೂಪರಾಗಿದೆ. ಬನ್ನಿ ಇವಾಗ ತಿನ್ನೋಣ. ಸೂಪರಾಗಿದೆ, ಫ್ಲೇವರ್ ಎಲ್ಲ ಸೂಪರಾಗಿದೆ. ಟೇಸ್ಟ್ ಮಾಡಿ ನೀವು ನೋಡಿ, ನೀವು ಟ್ರೈ ಮಾಡಿ ನೋಡಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.